ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತೆ ಬೆಚ್ಚಿಬಿದ್ದಿದೆ. 6 ಜನರ ಗುಂಪೊಂದು ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡನೋರ್ವನ ಕೊಲೆಗೆ ವಿಫಲ ಪ್ರಯತ್ನ ನಡೆಸಿದೆ. ಈ ಘಟನೆಗೆ ಕಾರಣ ಏನು? ಸದ್ಯ ಹಲ್ಲೆಗೆ ಒಳಗಾದ ವ್ಯಕ್ತಿ ಹೇಗಿದ್ದಾನೆ ನೋಡಿ ಈ ರಿಪೋರ್ಟ್ನಲ್ಲಿ. ಅಂಕೋಲಾದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ. ಗೃಹ ಸಚಿವರ ಆಪ್ತನ ಮೇಲೆ ಚಾಕುವಿನಿಂದ ಹಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಅವರನ್ನ ನಡುಬೀದಿಯಲ್ಲಿ ಹತ್ಯೆ ನಡೆಸುವುದಕ್ಕೆ ಯತ್ನಿಸಿದ್ದಾರೆ. ಅಂಕೋಲಾದ ಸಂತೆ ಮಾರ್ಕೆಟ್ ರಸ್ತೆಯಲ್ಲಿ ಬೆಳಿಗ್ಗೆ 6 ಜನ ಅಪರಿಚಿತರ ಗುಂಪು ಗೋಪಾಲಕೃಷ್ಣ ನಾಯಕ್ ಅವರ ಮೇಲೆ ದಾಳಿ ನಡೆಸಿದೆ. ಗೋಪಾಲಕೃಷ್ಣ ಹೇರ್ ಕಟಿಂಗ್ ಮಾಡಿ ವಾಪಸ್ ಬರ್ತಾ ಇದ್ದಾಗ ಕಾಯುತ್ತಾ ಕುಳಿತ ಗ್ಯಾಂಗ್ ದಾಳಿ ಮಾಡಿದೆ. ನೋಡ್ತಾ ಇದ್ದಂತೆ ರಾಡ್ ಇಂದ ತಲೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಇಳಿಯೋ ಟೈಮಿಗೆ ಒಂದು 6 ಜನ ಅಪರಿಚಿತರು ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ, ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅವರು ಕಾರ್ ಡ್ರೈವರ್ ಅವರ ಬ್ರದರ್ ಆದ ರಾಘು ನಾಯಕ್ ಅಂತ ಕರೀತಾರೆ. ಅವರನ್ನ ತಪ್ಪಿಸ್ಲಿಕ್ಕೆ ಬಹಳ ಇದು ಮಾಡ್ತಾರೆ. ಆದರೆ ಅವರು 6 ಜನ ಇರುವುದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗೋಪಾಲಕೃಷ್ಣ ನಾಯಕ್ ಚೂರಿ ಎಸೆದಿದ್ದಾರಂತೆ. ಸುಮಾರು 6 ಜನರ ಗುಂಪು ಗೋವಾ ನೋಂದಣಿಯ ಫೋರ್ಡ್ ಫಿಗೋ ಕಾರು ಬಿಟ್ಟು ಬೇರೆ ಕಾರಲ್ಲಿ ಪರಾರಿಯಾಗಿದ್ದಾರೆ. ಗಾಯಗೊಂಡಿದ್ದ ಗೋಪಾಲಕೃಷ್ಣ ಅವರನ್ನ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ವಿಷಯ ಪೊಲೀಸರಿಗೆ ತಿಳಿತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಕೂಡಲೇ ಆರೋಪಿಗಾಗಿ ಶೋಧ ನಡೆಸಿದ್ದಾರೆ. ಒಟ್ಟು 6 ಆರೋಪಿಗಳ ಪೈಕಿ 4 ಆರೋಪಿಗಳನ್ನ ಕಾರವಾರ ಗೋವಾ ಗಡಿಯಲ್ಲಿನ ಮಾಜಾಳಿ ಚೆಕ್ಪೋಸ್ಟ್ ಅಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದ 2 ಆರೋಪಿಗಳಿಗಾಗಿ ಶೋಧ ಮುಂದುವರೆಸಿದ್ದಾರೆ. ಅಂಕೋಲಾ ಪಟ್ಟಣ ಮತ್ತೆ ಬೆಚ್ಚಿಬಿದ್ದಿದ್ದು ಯಾವ ಕಾರಣಕ್ಕಾಗಿ ದಾಳಿ ಮಾಡಲಾಯಿತು, ಆರೋಪಿಗಳಿಗೆ ಕುಮ್ಮಕ್ಕು ನೀಡಿದವರು ಯಾರು ಅನ್ನೋದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತೆ ಬೆಚ್ಚಿಬಿದ್ದಿದೆ. 6 ಜನರ ಗುಂಪೊಂದು ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡನೋರ್ವನ ಕೊಲೆಗೆ ವಿಫಲ ಪ್ರಯತ್ನ ನಡೆಸಿದೆ. ಈ ಘಟನೆಗೆ ಕಾರಣ ಏನು? ಸದ್ಯ ಹಲ್ಲೆಗೆ ಒಳಗಾದ ವ್ಯಕ್ತಿ ಹೇಗಿದ್ದಾನೆ ನೋಡಿ ಈ ರಿಪೋರ್ಟ್ನಲ್ಲಿ. ಅಂಕೋಲಾದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ. ಗೃಹ ಸಚಿವರ ಆಪ್ತನ ಮೇಲೆ ಚಾಕುವಿನಿಂದ ಹಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಅವರನ್ನ ನಡುಬೀದಿಯಲ್ಲಿ ಹತ್ಯೆ ನಡೆಸುವುದಕ್ಕೆ ಯತ್ನಿಸಿದ್ದಾರೆ. ಅಂಕೋಲಾದ ಸಂತೆ ಮಾರ್ಕೆಟ್ ರಸ್ತೆಯಲ್ಲಿ ಬೆಳಿಗ್ಗೆ 6 ಜನ ಅಪರಿಚಿತರ ಗುಂಪು ಗೋಪಾಲಕೃಷ್ಣ ನಾಯಕ್ ಅವರ ಮೇಲೆ ದಾಳಿ ನಡೆಸಿದೆ. ಗೋಪಾಲಕೃಷ್ಣ ಹೇರ್ ಕಟಿಂಗ್ ಮಾಡಿ ವಾಪಸ್ ಬರ್ತಾ ಇದ್ದಾಗ ಕಾಯುತ್ತಾ ಕುಳಿತ ಗ್ಯಾಂಗ್ ದಾಳಿ ಮಾಡಿದೆ. ನೋಡ್ತಾ ಇದ್ದಂತೆ ರಾಡ್ ಇಂದ ತಲೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಇಳಿಯೋ ಟೈಮಿಗೆ ಒಂದು 6 ಜನ ಅಪರಿಚಿತರು ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ, ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅವರು ಕಾರ್ ಡ್ರೈವರ್ ಅವರ ಬ್ರದರ್ ಆದ ರಾಘು ನಾಯಕ್ ಅಂತ ಕರೀತಾರೆ. ಅವರನ್ನ ತಪ್ಪಿಸ್ಲಿಕ್ಕೆ ಬಹಳ ಇದು ಮಾಡ್ತಾರೆ. ಆದರೆ ಅವರು 6 ಜನ ಇರುವುದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗೋಪಾಲಕೃಷ್ಣ ನಾಯಕ್ ಚೂರಿ ಎಸೆದಿದ್ದಾರಂತೆ. ಸುಮಾರು 6 ಜನರ ಗುಂಪು ಗೋವಾ ನೋಂದಣಿಯ ಫೋರ್ಡ್ ಫಿಗೋ ಕಾರು ಬಿಟ್ಟು ಬೇರೆ ಕಾರಲ್ಲಿ ಪರಾರಿಯಾಗಿದ್ದಾರೆ. ಗಾಯಗೊಂಡಿದ್ದ ಗೋಪಾಲಕೃಷ್ಣ ಅವರನ್ನ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ವಿಷಯ ಪೊಲೀಸರಿಗೆ ತಿಳಿತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಕೂಡಲೇ ಆರೋಪಿಗಾಗಿ ಶೋಧ ನಡೆಸಿದ್ದಾರೆ. ಒಟ್ಟು 6 ಆರೋಪಿಗಳ ಪೈಕಿ 4 ಆರೋಪಿಗಳನ್ನ ಕಾರವಾರ ಗೋವಾ ಗಡಿಯಲ್ಲಿನ ಮಾಜಾಳಿ ಚೆಕ್ಪೋಸ್ಟ್ ಅಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದ 2 ಆರೋಪಿಗಳಿಗಾಗಿ ಶೋಧ ಮುಂದುವರೆಸಿದ್ದಾರೆ. ಅಂಕೋಲಾ ಪಟ್ಟಣ ಮತ್ತೆ ಬೆಚ್ಚಿಬಿದ್ದಿದ್ದು ಯಾವ ಕಾರಣಕ್ಕಾಗಿ ದಾಳಿ ಮಾಡಲಾಯಿತು, ಆರೋಪಿಗಳಿಗೆ ಕುಮ್ಮಕ್ಕು ನೀಡಿದವರು ಯಾರು ಅನ್ನೋದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಮತ್ತೆ ಬೆಚ್ಚಿಬಿದ್ದಿದೆ. 6 ಜನರ ಗುಂಪೊಂದು ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡನೋರ್ವನ ಕೊಲೆಗೆ ವಿಫಲ ಪ್ರಯತ್ನ ನಡೆಸಿದೆ. ಈ ಘಟನೆಗೆ ಕಾರಣ ಏನು? ಸದ್ಯ ಹಲ್ಲೆಗೆ ಒಳಗಾದ ವ್ಯಕ್ತಿ ಹೇಗಿದ್ದಾನೆ
ನೋಡಿ ಈ ರಿಪೋರ್ಟ್ನಲ್ಲಿ. ಅಂಕೋಲಾದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ. ಗೃಹ ಸಚಿವರ ಆಪ್ತನ ಮೇಲೆ ಚಾಕುವಿನಿಂದ ಹಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಅವರನ್ನ ನಡುಬೀದಿಯಲ್ಲಿ ಹತ್ಯೆ ನಡೆಸುವುದಕ್ಕೆ ಯತ್ನಿಸಿದ್ದಾರೆ. ಅಂಕೋಲಾದ ಸಂತೆ ಮಾರ್ಕೆಟ್ ರಸ್ತೆಯಲ್ಲಿ ಬೆಳಿಗ್ಗೆ 6 ಜನ ಅಪರಿಚಿತರ ಗುಂಪು ಗೋಪಾಲಕೃಷ್ಣ ನಾಯಕ್ ಅವರ ಮೇಲೆ ದಾಳಿ ನಡೆಸಿದೆ. ಗೋಪಾಲಕೃಷ್ಣ ಹೇರ್ ಕಟಿಂಗ್ ಮಾಡಿ ವಾಪಸ್ ಬರ್ತಾ ಇದ್ದಾಗ ಕಾಯುತ್ತಾ ಕುಳಿತ ಗ್ಯಾಂಗ್ ದಾಳಿ ಮಾಡಿದೆ. ನೋಡ್ತಾ ಇದ್ದಂತೆ ರಾಡ್ ಇಂದ ತಲೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಇಳಿಯೋ ಟೈಮಿಗೆ ಒಂದು 6 ಜನ ಅಪರಿಚಿತರು ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ, ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅವ್ರ ಕಾರ್ ಡ್ರೈವರ್ ಅವರ ಬ್ರದರ್ ಆದ ರಾಘು ನಾಯಕ್ ಅಂತ ಕರೀತಾರೆ. ಅವರು ಅವರನ್ನ ತಪ್ಪಿಸ್ಲಿಕ್ಕೆ ಬಹಳ ಇದು ಮಾಡ್ತಾರೆ. ಆದ್ರೆ ಅವರು 6 ಜನ ಇರುವುದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗೋಪಾಲಕೃಷ್ಣ ನಾಯಕ್ ಚೂರಿ ಎಸೆದಿದ್ದಾರಂತೆ. ಸುಮಾರು 6 ಜನರ ಗುಂಪು ಗೋವಾ ನೋಂದಣಿಯ ಫೋರ್ಡ್ ಫಿಗೋ ಕಾರು ಬಿಟ್ಟು ಬೇರೆ ಕಾರಲ್ಲಿ ಪರಾರಿಯಾಗಿದ್ದಾರೆ. ಗಾಯಗೊಂಡಿದ್ದ ಗೋಪಾಲಕೃಷ್ಣ ಅವರನ್ನ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ವಿಷಯ ಪೊಲೀಸರಿಗೆ ತಿಳಿತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಕೂಡಲೇ ಆರೋಪಿಗಾಗಿ ಶೋಧ ನಡೆಸಿದ್ದಾರೆ. ಒಟ್ಟು 6 ಆರೋಪಿಗಳ ಪೈಕಿ 4 ಆರೋಪಿಗಳನ್ನ ಕಾರವಾರ ಗೋವಾ ಗಡಿಯಲ್ಲಿನ ಮಾಜಾಳಿ ಚೆಕ್ಪೋಸ್ಟ್ ಅಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದ 2 ಆರೋಪಿಗಳಿಗಾಗಿ ಶೋಧ ಮುಂದುವರೆಸಿದ್ದಾರೆ. ಅಂಕೋಲಾ ಪಟ್ಟಣ ಮತ್ತೆ ಬೆಚ್ಚಿ ಬಿದ್ದಿದ್ದು ಯಾವ ಕಾರಣಕ್ಕಾಗಿ ದಾಳಿ ಮಾಡಲಾಯಿತು, ಆರೋಪಿಗಳಿಗೆ ಕುಮ್ಮಕ್ಕು ನೀಡಿದವರು ಯಾರು ಅನ್ನೋದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಮತ್ತೆ ಬೆಚ್ಚಿ ಬಿದ್ದಿದೆ. 6 ಜನರ ಗುಂಪೊಂದು ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡನೋರ್ವನ ಕೊಲೆಗೆ ವಿಫಲ ಪ್ರಯತ್ನ ನಡೆಸಿದೆ. ಈ ಘಟನೆಗೆ ಕಾರಣ ಏನು? ಸದ್ಯ ಹಲ್ಲೆಗೆ ಒಳಗಾದ ವ್ಯಕ್ತಿ ಹೇಗಿದ್ದಾನೆ? ನೋಡಿ ಈ ರಿಪೋರ್ಟ್ನಲ್ಲಿ. ಅಂಕೋಲಾದಲ್ಲಿ ದುಷ್ಕರ್ಮಿಗಳ ಅಟ್ಟಹಾಸ. ಗೃಹ ಸಚಿವರ ಆಪ್ತನ ಮೇಲೆ ಚಾಕುವಿನಿಂದ ಹಲ್ಲೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ದುಷ್ಕರ್ಮಿಗಳು ಅಟ್ಟಹಾಸ ಮೆರೆದಿದ್ದಾರೆ. ಗೃಹ ಸಚಿವರ ಆಪ್ತ ಕಾಂಗ್ರೆಸ್ ಮುಖಂಡ ಗೋಪಾಲಕೃಷ್ಣ ನಾಯಕ್ ಅವರನ್ನ ನಡುಬೀದಿಯಲ್ಲಿ ಹತ್ಯೆ ನಡೆಸುವುದಕ್ಕೆ ಯತ್ನಿಸಿದ್ದಾರೆ. ಅಂಕೋಲಾದ ಸಂತೆ ಮಾರ್ಕೆಟ್ ರಸ್ತೆಯಲ್ಲಿ ಬೆಳಿಗ್ಗೆ 6 ಜನ ಅಪರಿಚಿತರ ಗುಂಪು ಗೋಪಾಲಕೃಷ್ಣ ನಾಯಕ್ ಅವರ ಮೇಲೆ ದಾಳಿ ನಡೆಸಿದೆ. ಗೋಪಾಲಕೃಷ್ಣ ಹೇರ್ ಕಟಿಂಗ್ ಮಾಡಿ ವಾಪಸ್ ಬರ್ತಾ ಇದ್ದಾಗ ಕಾಯುತ್ತಾ ಕುಳಿತ ಗ್ಯಾಂಗ್ ದಾಳಿ ಮಾಡಿದೆ. ನೋಡ್ತಾ ಇದ್ದಂತೆ ರಾಡ್ ಇಂದ ತಲೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಅವರು ಇಳಿಯೋ ಟೈಮಿಗೆ ಒಂದು 6 ಜನ ಅಪರಿಚಿತರು ಎಲ್ಲಿಂದ ಬಂದಿದ್ದಾರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ, ಬಂದು ಡೈರೆಕ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ. ಆ ಸಮಯದಲ್ಲಿ ಅವ್ರ ಕಾರ್ ಡ್ರೈವರ್ ಅವರ ಬ್ರದರ್ ಆದ ರಾಘು ನಾಯಕ್ ಅಂತ ಕರೀತಾರೆ. ಅವರು ಅವರನ್ನ ತಪ್ಪಿಸ್ಲಿಕ್ಕೆ ಬಹಳ ಇದು ಮಾಡ್ತಾರೆ. ಆದ್ರೆ ಅವರು 6 ಜನ ಇರುವುದರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಗೋಪಾಲಕೃಷ್ಣ ನಾಯಕ್ ಚೂರಿ ಎಸೆದಿದ್ದಾರಂತೆ. ಸುಮಾರು 6 ಜನರ ಗುಂಪು ಗೋವಾ ನೋಂದಣಿಯ ಫೋರ್ಡ್ ಫಿಗೋ ಕಾರು ಬಿಟ್ಟು ಬೇರೆ ಕಾರಲ್ಲಿ ಪರಾರಿಯಾಗಿದ್ದಾರೆ. ಗಾಯಗೊಂಡಿದ್ದ ಗೋಪಾಲಕೃಷ್ಣ ಅವರನ್ನ ಸ್ಥಳೀಯರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈ ವಿಷಯ ಪೊಲೀಸರಿಗೆ ತಿಳಿತಾ ಇದ್ದಂತೆ ಅಲರ್ಟ್ ಆದ ಪೊಲೀಸರು ಕೂಡಲೇ ಆರೋಪಿಗಾಗಿ ಶೋಧ ನಡೆಸಿದ್ದಾರೆ. ಒಟ್ಟು 6 ಆರೋಪಿಗಳ ಪೈಕಿ 4 ಆರೋಪಿಗಳನ್ನ ಕಾರವಾರ ಗೋವಾ ಗಡಿಯಲ್ಲಿನ ಮಾಜಾಳಿ ಚೆಕ್ಪೋಸ್ಟ್ ಅಲ್ಲಿ ವಶಕ್ಕೆ ಪಡೆದಿದ್ದಾರೆ. ಇನ್ನುಳಿದ 2 ಆರೋಪಿಗಳಿಗಾಗಿ ಶೋಧ ಮುಂದುವರೆಸಿದ್ದಾರೆ. ಅಂಕೋಲಾ ಪಟ್ಟಣ ಮತ್ತೆ ಬೆಚ್ಚಿ ಬಿದ್ದಿದ್ದು ಯಾವ ಕಾರಣಕ್ಕಾಗಿ ದಾಳಿ ಮಾಡಲಾಯಿತು, ಆರೋಪಿಗಳಿಗೆ ಕುಮ್ಮಕ್ಕು ನೀಡಿದವರು ಯಾರು ಅನ್ನೋದು ಪೊಲೀಸ್ ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.